ನಮ್ಮ ಮೇಡಮ್ ಅವರ ಒಂದು ಬುಕ್ ಮಾಡ್ಯಾರ ತಕ್ಕಂತ ಬಂದ ಬಿಡ್ತದೆ ನೋಡ್ರಿ ದೇವಿ ದರ್ಶನ ಮಾಡ್ಕೊಂಡಿದ್ವಿ. ನಮ್ಮವ್ವ ಹೂ ಬರ್ಸಕತ್ತಾಳ ನನಗೆ ಹಿಂಗೆ ನೋಡಿ ಅವ್ರ ಹರ್ಸಾಸ ಮಾಡಿ ಒಂದು ಆಟೋ ಬುಕ್ ಮಾಡಿದೀನಿ ರೀ. ಆಟೋ ಬಂತು. ಗುಡ್ 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 ಕೀಪ್ ಗೋಯಿಂಗ್ ರಾಕ್. ಐ ನೋಡ್ದೆ. ಹಲೋ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಸರ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಾನೇ ಹೇಳಕತ್ತಿ ಬಿಟ್ಟು ನೋಡ್ರಿ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅರ್ಜುನ್ ಸರ್ ವ್ಲಾಗ್ಸ್. ಮೂವಾರ ತಣ್ಣಿ ಹಿಡಿದ ಅಂತೇಳಿ ಈ ರೀತಿ ಕೂತ್ಬಿಟ್ಟಾರಿ. ಅವ್ರನ್ನ ಇವತ್ತು ಟೆಂಪಲ್ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ. ಇವತ್ತು ಸಾಟರ್ಡೆ ಅಂದ್ರೆ ಇಲ್ಲೊಂದು ದೇವಸ್ಥಾನ ಐತ್ರಿ. ಆ ದೇವಸ್ಥಾನದಾಗ ಜಾಸ್ತಿ ಸಾಟರ್ಡೇನ ದರ್ಶನಕ್ಕೆ ಹೋಗ್ಬೇಕಂತಾರ್ರಿ. ಇದಕ್ಕಿಂತ ಮುಂಚೆ 4-5 ಸಲ ನಾನು ದರ್ಶನಕ್ಕೆ ಹೋಗಿದ್ದೀನಿ. ಆ ದರ್ಶನ ಮಾಡ್ಕೊಂಬಂದಿದ್ದೀನಿ. ಭಾಳ ಚಂದ ಆಗುತ್ತೆ ದರ್ಶನ. ಇಲ್ಲಿ ದೇವ್ರು ಭಾಳ ಚಂದ ಐತೆ ನೋಡೋಕೆ. ಮತ್ತು ಅಲ್ಲಿ ಮಹತ್ವ ಏನು ಅಂತೇಳಿ ನಿಮ್ಗೆ ಗುಡಿಗೆ ಹೋಗಿ ಗುಡಿಯಾಗ ತೋರಿಸ್ತೀನಿ. ಮೊಬೈಲ್ ಅಲೌಡ್ ಐತೆ ಒಳಗೆ. ಹಾಂ, ಮೊಬೈಲ್ ಅಲೌಡ್ ಐತಿ, ಬಟ್ ವಿಡಿಯೋ ಮಾಡೋಕೆ ಅಲೌಡ್ ಇಲ್ಲ. ಆದರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ತೀನಿ ರೀ. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ದೇವ್ರನ್ನ ತೋರಿಸ್ತೀನಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಈಗ ಹೊರಡ್ತೀವಿ ರೀ. ನಾನು ಮಾತ್ರ ಅವತಾರ ನಂದು ಹಿಂಗೆ ಆಗೈತೆ ರೀ. ಅವ್ರನ್ನ ಕೇಳಿನಿ ಹೆಂಗೆ ಬರ್ತೀವ ಅಂತೇಳಿ. ಅವರು ಹಿಂಗೆ ಬರ್ತಾನೆ ಅಂತಂದರು. ಹಿಂಗೆ ಬರ್ತೀವಿ, ಹಿಂಗೆ ಬರ್ತೀನಪ್ಪ. ನಮ್ಮ ಅಮ್ಮು ಹಿಂಗೆ ಬರ್ತಾಳತ್ರಿ. ಈ ಅಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ರೀ. ಹೊಸ ಆಗೈತೆ, ನಮ್ಮ ಬರೋದಿಲ್ಲ, ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಅದಕ್ಕೆ ಕೈಲಿ ಬಿಟ್ಟು ಹೊಂಟೀನಿ ರೀ. ಈಗ 3 ಜನ ಕೂಡಿ ಒಂದು ಬೈಕ್ ಮೇಲೆ ಹೋಗ್ಬೇಕಂತ ಮಾಡಿದ್ವಿ ನಾವು ಆ್ಯಕ್ಚುಲಿ. ಆದರೆ ಏನಾಗಿಬಿಡ್ತೈತಿ, ಪೊಲೀಸರು ಹಿಡಿದ್ರಂದ್ರೆ ನನಗೆ 3 ನಾಮ ಹಾಕಿಬಿಡ್ತಾರೆ ರೀ. ಸರಿ ಅಲ್ಲ. ನಾವು ಎಲ್ಲ ಗೊತ್ತಿದ್ದವರಾಗಿ 3 ಸೀಟ್ ಹಾಕ್ಕೊಂಡು ಹೋಗೋದು ಅದು ಸರಿ ಕಾಣಲ್ಲ. ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೊರಗೆ ಹೋಗ್ಬೇಕಾಗತ್ತೆ. ನಮ್ಮ ಹತ್ರ 3 ಹೆಲ್ಮೆಟ್ ಅವೈಲೇಬಲ್ ಇಲ್ಲ, 2 ಅದಾವ. ಹಿಂಗಾಗಿ ಅದಕ್ಕೆ ನಮ್ಮ ಹತ್ರ ಪ್ರತಿಯೊಬ್ಬ ತಲೆ ಎಲ್ಲೋದು ಒಂದಲ್ಲ. ಹಾಂ, 3 ಸೀಟು ನಡೆಯಂಗಿಲ್ಲ, 3 ಹೆಲ್ಮೆಟ್ ಇಲ್ಲ ನಮ್ಮ ಹತ್ರ. ಸೊ ಆ ಕಾರಣಕ್ಕೆ ನಾವು ಆಟೋನ ಬುಕ್ ಮಾಡ್ಕೊಂಡು ದೇವರಿಗೆ ಹೋಗಿ ಬರ್ಬೇಕಂತೇಳಿ ಮಾಡೀವಿ ರೀ. ಆಟೋ ಬುಕ್ ಮಾಡ್ಕೊಂಡು ದೇವ್ರಿಗೆ ಹೋಗೋಣ. ದೇವ್ರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ತೊಗೊಂಬಂದೀವಿ. ಏನು ತೊಗೊಂಬಂದು? ನಿಂಬೆ. ಅಲ್ಲಿ ಜಾಸ್ತಿ ನಿಂಬೆ ಹಣ್ಣದ ಮಾಲಿ ಮಾಡಿ ಹಾಕ್ತಾರೆ ರೀ. ಎಷ್ಟು ನಿಂಬೆ ಹಣ್ಣದ ಮಾಲಿ ಹಾಕ್ತಾರೋ, ಏನೇನು ಮಾಡ್ತಾರೋ ಅಂತೇಳಿ ನಿಮ್ಗೆ ಅಲ್ಲಿ ಹೇಳ್ತೀನಿ. ಹೋಗಿ ಬಂದು ಹೇಳ್ತೀನಿ. ಒಟ್ಟೆ ಹೇಳ್ತೀನಿ ಪಕ್ಕ. ಓಕೆ, ಈಗ ಮಾತ್ರ ಹೋಗೋಣ ನಡ್ರಿ. ನಿನ್ನ ಗೆಟಪ್ ಹಿಂಗೆ ಅದ್ರ, ನಮ್ಮ ಗೆಟಪ್ ಹಿಂಗೆ ಆಗತ್ತೆ. ಈಗ ಹಿಂಗೆ ಏನೇನು ಹಿಂಗೆ ಮಾಡಿ ಹಿಂಗೆ ಹಂಗೆ ಕಾಣಬೇಕಲ್ವ ನಿಮ್ಗತ್ಲೆ. ನಮ್ಗೆ ಪೌಡರ್ ಫೌಂಡೇಶನ್ ಏನಂದ್ರೆ ಪೌಡರ್ ಫೌಂಡೇಶನ್ ಇಂಡೇಷನ್ ಎಲ್ಲ ಇಂಡೇಷನ್ ನಾವು ಹಚ್ಕೊಳಕ್ಕಾಗಲ್ಲ, ಕ್ಷಮೆ ಇರಲಿ. ನನಗೂ ತಂದು ಹಿಡಿಯೋದೈತ್ರಿ ಆ್ಯಕ್ಚುಲಿ. ನಾನು ಜಾಕೆಟ್ ಹಾಕೊತೀನಿ. ನಾನು ಈ ಜಾಕೆಟ್ ಹಾಕೊಳ್ಳಲ್ಲ, ನಾನು ಬೇರೆ ಜಾಕೆಟ್ ಹಾಕೊತೀನಿ. ನಡಿ, ಈ ಜಾಕೆಟ್ ಇಷ್ಟ ಇಲ್ಲ, ಈ ಜಾಕೆಟ್ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ದ ಜಾಕೆಟ್. ಸರಿ, ನನ್ನ ಸ್ಪೆಷಲ್ ಜಾಕೆಟ್ ಅಂತ ತೆಗಿತೀನಿ ಹೊರಗಡೆ. ಏಯ್ ಮಚ್ಚ ಬಾಯ್, ಯಾರು ಹತ್ತಾರ ಪೊಲೀಸ್ ಜಾಕೆಟ್ ಅಂತ ಹೇಳಿ? ನೀ ಇಲ್ಲದ ಹೇಳಕ್ಕೆ ಏನಾರ ಅದು ಜಾಕೆಟ್ ಹೋಗ್ಬೇಕು ಅಂದ್ರೆ ಕಣ್ಣು ಹಚ್ಚಿ ಯಾವ ಹಿಂಗೆ ಹಿಡಿಬೇಕು. ಹಿಂಗೆ ಹಿಡಿದು ಹಾಕೋ ಯಪ್ಪ ಹಾಕೋ. ನೀವು ಕೇಳಿ 1 2 3 1 2 3 1 2 3 ಅನ್ಬೇಕು ನೀ. ಹಾ, ರೆಡಿ? 1 2 3 ಕೈಲಿ ಹಾಡ್ಬೇಕು. ಗಪ್ ಗಪ್. ಹಾ, 1 2 3 1 2 3 1 2 3 ಚಂದ ಇದ್ದ. ನನಗ ಅಂತ ತಗೋ. ನಿನಗೆ ಇಂತದ ನೀ ಇದನ್ನೇ ಹಾಕೊಂಡ್ಬಿಡೋದು. ಬಾ ನಿಂದ ಭಾಳ ಆಗೈತೆ. ಬಾ, ಬ್ಯಾಡ ಹಾಕೊಂಡ್ಬಿಡೋದು. ಬ್ಯಾಡ ಹಾಕೋರಿ. ಹೌದು, ಟಾಕ್ಸಿಕ್. ನಂಗೆ ತಲೆ ಕಟ್ಕೊಳ್ಳೋದು ತೋರಪ್ಪ. ಅದೇ ಹಂಗೆ ಇರ್ತಲ್ಲ. ಹಂಗಲ್ಲ ಈಗ ಚುಟ್ಟು ತಲೆ ಕಟ್ಟೈತ. ತಲೆ ಕಟ್ಕೊಳಕ ಏನು ಉಣಲ್ದು? ಯಾರಿಗೆ? ನನಗ. ನಿನಗೆ ಇದು ಐತಲ್ಲ, ಶಾಲೆ ಐತಲ್ಲ. ಶಾಂತದ
ಟ್ಯಾಲ್ ಕೇಳಕತ್ತದ ಟ್ಯಾಲ್ ಮಲಿಂಗಪುರದಾಗ ಐತಿ ತಂದಿ ಅವ್ವ ಸಣ್ಣಂದದು ಯವ್ವ ತಗೊಂಡು ಏನು ಹಂಗೆ ಕೊಡ್ರಿ ಚುಟ್ಟು ಚುಟ್ಟು ಆತೈತಿ ವಾ ಮೈ ತಾಯಿ ಅಂತ ಸಾಬನ ತುಳಿದ್ಲು ಏನೋ ತುಳಿದ್ಲು ಮತ್ತೆ ಹಚ್ಕೋತೆ ಹಾಂ ಹಚ್ಕೊಂಗಿಲ್ವ ಚಲೋ ಅಂದ್ಕೊಳ್ಳಿ ಚಲೋ ಅಂದ್ಬಿಡ್ಲಿಕ್ಕೆ ಕ್ಯಾಬ್ ನಿಮ್ಮ ಅಜ್ಜಿ ಬುಕ್ ಮಾಡ್ತಾರೇನು ನಾವು ಕೊಳಗೆ ಹಾಕೊಳ್ಳೇ ಬೇಡ ಕಣಮ್ಮ ನೋ ಬೇಡತ್ತ ನೇವ ಬೇಡ 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 ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರು ಬಂಗಾರ ಗಿಂಗಾರ ಹಾಕೊಂಡು ಹೋಗಂಗಿಲ್ಲ ಗಿಂಗಾರ ಹಾಕೋತೀನಿ ನಾವು ಬಂಗಾರ ಇಲ್ಲ ಯಾಕಂದ್ರ ಜನ ಸರಿ ಇಲ್ಲ ಎಲ್ಲಾ ಟೈಮ್ ನಮ್ಮ ಆಗಿರಂಗಿಲ್ಲ ಬಂಗಾರ ನಮ್ಮಲ್ಲಿ ಐತಿ ನಮ್ಮ ಹತ್ರನೇ ಇರ್ಲದ ಹೊರಗಡೆ ಹಾ ಹೊರಗಡೆ ಹೋಗಿಕೇಶಂದ್ರ ನಾವು ಶೋಕಾಸ್ ಮಾಡೋದು ಬೇಕಾಗಿಲ್ಲ ಅಕಸ್ಮಾತ್ ಏನೋ ಬಿಸ್ಟಾಕ ಯಾರ ಕೈ ಹಾಕಿದ್ರು ನಾನು ಹುಸೇನ್ ಬೋಲ್ಟ್ ಅಲ್ಲ ಅವ್ರನ್ನ ರನ್ನಿಂಗ್ ಮಾಡಿ ಡಾಕ್ 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 ಹಿಡಿಯಕ್ ಅಟ್ಟ ನನಗ ಹಿಂಗ್ ಟಾಟಾ ಮಾಡಿ ಹೋಗಿಬಿಟ್ಟಿರ್ತಾರ ಅವ್ರು ಸೊ ಅದಕ್ಕೆ ಬಂಗಾರನ ಏನ್ ಮಾಡುದು ಹೊರಗಡೆ ಎಲ್ಲಿ ಹೋಗ್ಬೇಕಾದ್ರೂ ಹಾಕೊಂಡ್ ಹೋಗ್ಬಾರ್ದು ತೂತ ನೆಲ ಕಾಣ್ಲಿ ಮಾತ ಮನಿ ಕಾಣ್ಲತ್ತ ಇದನ್ನ ನನಗೆ ಹೇಳ ಮಾತ ಮನಿ ಕೆಡಿಸ್ತತ್ತ ಮನಿ ಕೆಡಿಸ್ತು ತೂತ ಒಲಿ ಕೆಡಿಸ್ತು ಬಂಗಾರ ಬಂಗಾರ ಜೀವನ ಹೊಡಿತು ತಿಳ್ಕೊಂಬಿಟ್ಟಿಟ್ರ ಮೇಲೆ ಇದ್ರ ಮೇಲೆ ಏನು ಮಾತಾಡಂಗಿಲ್ಲ ಜೀವ ಹೊಡಿತು ಬಂಗಾರ ಹಾಕೊಂಡು ಹೋಗೋಣತ್ತ ಹಂಗತ್ತ ಹಿಂಗತ್ತ ಹೆಂಗಂದ್ರ ಈಗ ಆಟೋ ಫುಲ್ ಸ್ಪೀಡ್ ಹೊಂಟದ್ರಿ ಅದ ನಮ್ಮ ಮಾವಾರ ಮನೆ ಬರ್ತನ ಕರ್ಕೊಂಡ್ ಬರಕ್ ಹೋಗಿರ್ಲಿಕ್ಕೆ ಆಟೋ ಸಂಧ್ಯಾಗೆಲ್ಲ ತಗೊಂಡ್ ಬಂದ್ರತ ನಮ್ಮ ಮಾವ ಈ ಅಂದ್ರತ ನಾ ಹೆಂಗ್ ಹೊಡಿತ್ ನಾವು ಬೈಕ್ ಇಲ್ಲಿ ಹೆಂಗ ಹೊಡಿತಾರ ಮಹಾರಾಷ್ಟ್ರದಾಗ ಬಾಳ ಜೋರ್ ಹೊಡಿತಾರೆ ಗಾಡಿ ಈಗ ಇದು ಯಾವನ ಇದು ಹೆಂಗ್ ಹೊಡಿತ್ ನಾವ ಬೈಕ್ ಎಂದು ಅಂತರ್ಲೇನೆ ಹೋಗ್ತದ ಬಿಡು ನೆಲಕ್ಕೆ ಹತ್ಲಾರ್ದ ಅಂತರ್ಲೆ ಹೋಗೈತೆ ನೆಲಕ್ಕೆ ಹತ್ತೋದಿಲ್ಲ ಸ್ಪೀಡ್ ಹೊಡಿತಾನೆ ನಿನ್ನ ಮಗನಿಗೆ ಗಾಡಿ ಸಾವಕಾಶ ಹೊಡಿ ಅಂತ ಹೇಳ ಯವ್ವ ಏನ್ ಗಾಡಿ ಹೊಡಿತಾನ ಯವ್ವ ಅಂತಾರ ನಮ್ಮ ಮನ್ಯಾಗ ಯಾರು ಅವರು ಶೇಕವ ಕತ್ತಾಳ ಸಾವಕಾಶ ಹೊಡಿ ಅಂತ ಹೇಳ ಜರ ಬತ್ತವಪ್ಪ ನನ್ನ ಗಾಡಿ ಬತ್ತವಪ್ಪ ನನ್ನ ಗಾಡಿ ಅಂತಾರ ದೇವಿಗೆ ಬಂದ ಕೂಡಲೇ ಇದೊಂದು ನೋಟಿಸ್ ಹಾಕಿದ್ದಾರೆ ಇದನ್ನು ನೋಡಿ ಭಾಳ ಖುಷಿ ಆಯ್ತು ಜನರೆಲ್ಲ ಇದನ್ನು ಪಾಲಿಸ್ಬೇಕಂತೇಳಿ ಮತ್ತು ಅದಲ್ಲದೆ ದೇವಿನ ತೋರ್ಸತ್ತೆ ನೋಡ್ರಿ ನಿಮ್ಗೆ ಭಾಳ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಒಳಗೆ ಫೋನ್ ಅಲೌಡ್ ಇರಲಿಲ್ಲ ಆದ್ರೆ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ರಿಸ್ಕ್ ಮೇಲೆ ಇಟ್ಟು ತೋರಿಸೀನಿ ಒಳಗೆ ತೋರಿಸಿದ್ರೆ ದಂಡ ಐತಿ ಇಷ್ಟಾಗ ಕಾಣ್ತೀರಿ ಇದಾದ್ಮೇಲೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ನಾವು ಟೆಂಪಲ್ ತೋರಿಸಿದ್ವಿ ನಿಮಗೆ ಜಾಸ್ತಿ ಏನು ತೋರ್ಸೋಕ್ಕಾಗಲಿಲ್ಲ ಸ್ವಲ್ಪ ತೋರಿಸಿದ್ವಿ ನಾವು ಒಳಗೆ ಫೋನ್ ಅಲೌಡ್ ಇಲ್ಲರಿ ಫೋಟೋದು ಹೊಡೆಯಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಆದರೂ ಕದ್ದು ಮುಚ್ಚಿ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸೀನಿ ದೇವಿ ಸ್ವಲ್ಪ ನಿಮಗೆ ಕಂಡಾಳ್ತೇವೆ ಅನ್ಕೊತೀನಿ ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ನಿಮಗೆ ಹಾಂ ಸಾರಿ ಶ್ರೀ ಸಿಂಹವಾರಾಯಿ ಅಂತ ಹೇಳ್ಬಿಟ್ರಿ ದೇವಿ ಹೆಸರು ಬಂದ್ಬಿಟ್ಟೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ದೇವಿಗೆ ಹೂವಾಗಿರೋದು ಯಾರೋ ಹಾರ ಮಾಡಿ ಹಾಕಂಗಿಲ್ಲ ರೀ ಓನ್ಲಿ ಹಾಕಿದ್ರೆ ಏನಪ್ಪ ಹಣ್ಣಿಂದ ಹಾರ ಹಾಕ್ತಾರೆ ಅಂದ್ರೆ ನಿಂಬೆ ಹಣ್ಣು ಆಗಿರ್ಬೇಕು ಇನ್ನೂ ಏನೋ ಅಂತಾರಿಪ್ಪ ಇನ್ನೊಂದು ಗೆಣಸು ಅಂತ ಏನೋ ಐತ್ರಿ ಅದ್ರದ್ದು ಒಂದು ಹಾರ ಮಾಡಿ ಹಾಕ್ತಾರೆ ಇಲ್ಲಿ ಅದಲ್ದ 27 ಇಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ ರೀ ನಾವು 27 ಪ್ರದಕ್ಷಿಣೆ ಹಾಕಕ್ಕಾಗಲಿಲ್ಲ ಹಾಕ್ಬೇಕ್ರಿ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ 27 ಪ್ರದಕ್ಷಿಣೆ ಯಾಕೆ ಹಾಕ್ಬೇಕು 27 ನಿಂಬೆಹಣ್ಣು ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ 27 ನಕ್ಷತ್ರಗಳ ದೋಷಗಳನ್ನು ಕಳೀತೈತೈತ್ರಿ ಅದು ಅಂದ್ರೆ 27 ನಾವು ಪ್ರದಕ್ಷಿಣೆ ಹಾಕಿದ್ವಿ ಅಂದ್ರೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಪ್ರದಕ್ಷಿಣೆ ಹಿಡಿದ್ರೆ 27 ನಕ್ಷತ್ರಕ್ಕೆ 27 ನಮ್ಮ ಮೇಲಿರುವಂಥ ದೋಷಗಳು ನಿವಾರಣೆ ಆಗುತ್ತಾವ ಅನ್ನೋ ಒಂದು ನಂಬಿಕೆ ರೀ ಇಲ್ಲಿ ಆ ಕಾರಣಕ್ಕೆ ಎಲ್ಲರೂ ಏನು ಮಾಡ್ತಾರೆ 27 ಪ್ರದಕ್ಷಿಣೆ ಹಾಕ್ತಾರೆ ಹಾಕ್ಬಿಟ್ಟು ಆ ದೇವಿಗೆ ಅರ್ಚನೆ ಮಾಡಿಸ್ಬಿಟ್ಟು ಹಾರ ಹಾಕ್ತಾರೆ ಯಾಕಂದ್ರೆ ನಾವು ನನ್ನ ಡ್ಯೂಟಿ ಟೈಮ್ ರೀ ಟೈಮ್ ಟು ಟೈಮ್ ಬರೋಕ್ಕಾಗೋದಿಲ್ಲ ಇವತ್ತು ಶನಿವಾರ ಎನಿ ಕಂಡೀಷನ್ ದೇವಿ ದರ್ಶನ ಮಾಡಬೇಕು ಅನ್ನೋ ಉದ್ದೇಶ ನಾನು ಏನು ಮಾಡಿದ್ನಿ ಸ್ವಲ್ಪ ಅವಸರಲ್ಲೇ ಕರ್ಕೊಂಬನ್ರಿ ಬಟ್ ಬರೋದ್ರಾಗ ಜನ ಯಾರೂ ಇರಲಿಲ್ಲ ಜನ ಯಾರೂ ಇಲ್ಲ ಅಂತೇಳಿ ಖುಷಿ ಆಯ್ತು ನಾನು ಬಟ್ ಒಳಗಡೆ ಹೋಗೋದ್ರಾಗ ಪೂಜಾರಿ ಇರಲಿಲ್ಲ ರೀ ಅದು ಭಾಳ ಫೀಲ್ ಆಯ್ತು ನನಗೆ ಏನೂ ಇಲ್ಲ ಬಟ್ ಹೊರಗೆ ದೇವಿ ದರ್ಶನ ಹೊರಗಿಂದ ಆಯ್ತು ನಮ್ಗೆ ದರ್ಶನ ಮುಗಿಸ್ಕೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸ್ಬಿಟ್ಟು ಹೊರಗಡೆ ಇಲ್ಲಿ ಗುಡಿ ಮುಂದೆ ಕುಂತೀವ್ರಿ ಇನ್ನೂ ಹೋಗಿಲ್ಲ ನಾವು ಕುಂತ್ಕೇಶಂದ್ರೆ ಇದನ್ನು ಹೋಗ್ಬೇಕು ಒಂದು ಸ್ವಲ್ಪ ಅದ್ಭುತ ಅಂತ ಕೇಶಂದ್ರೆ ಕಾಯಕತ್ತೀವಿ ಈ ದೇವಿ ಬಗ್ಗೆ ಇದನ್ನು ಮಹತ್ವ ಹೇಳಬೇಕಾಯ್ತು ಆ ಕಾರಣಕ್ಕೆ ನಾವು ಇಲ್ಲಿ ವೇಟ್ ಮಾಡಿದ್ದೀವಿ ರೀ
ಬಾಕಿ ದೇವಿ ದರ್ಶನ ಹೆಂಗಾಗೈತೆ ಅಂತೇಳಿ ನಮಗೆ ಕಾಮೆಂಟ್ ಮಾಡಿರಿ. ಈಗ ಮನೆಗೆ ಹೋಗ್ತೀವಿ, ಮನೆಗೆ ಹೋದ್ಮೇಲೆ ನಿಮಗೆ ಮುಗಿಸ್ಬಿಡ್ತೀವಿ, ಅಲ್ಲಿ ಕಂಟಿನ್ಯೂ ಮಾಡಿ ಮುಗಿಸ್ಬಿಡ್ತೀವಿ ಅಲ್ಲಿ. ದರ್ಶನ ಮುಗಿಸಿ ಮನೆಗೆ ಬಂದೆ ನೋಡ್ರಿ. ಮನೆಗೆ ಬಂದ ತಕ್ಷಣ ಅವ್ರವ್ರ ರೂಮ್ ಸೇರ್ಕೊಂಡ್ಬಿಟ್ರು. ನಮ್ಮ ಅತ್ತೆಯವ್ರು ಬಂದುಬಿಟ್ಟು ಇಲ್ಲಿ ಫೋನ್ದಾಗ ಮಾತಾಡ್ಕೊತಾ ಕುಂತಾರೆ. ಮೈಕ್ ಅಲ್ಲೇ ಐತೇನ್ರಿ? ಕೊಟ್ರೆ ನಾನು ಒಡ್ನಿ ನೋಡಿ ಎಲ್ಲಿ ತಂದು ಹೋಗೋದೈತೆ ಅದು ಕಾಟ ಬಿಡಕ್ಕೆ. ಸಂಕ್ರಾಂತಿ 14ನೇ ತಾರೀಕು ಐತಿ. ಅವರು ಇವರು ಇಲ್ಲಿ ಇವ್ರು ಇದು ಚಾಲು ಮಾಡ್ಯಾರ ನೋಡ್ರಿ. ಕರ್ಸ್ಕೊ ಒತ್ತೆ ಕರ್ಸ್ಕೊ ಜೋರಾಗಿ ಕಡಿಲ್ಲ. ಬಂದ ತಕ್ಷಣ ರೂಮ್ ಶೆಟ್ಲ್ ಆಗ್ಬಿಟ್ರಿ. ಇಬ್ರು ಒಂದೊಂದು ರೂಮಿಗೆ ನಾನಾ ಪಿರಿ ಆ ಕಡೆ ಓಡಾಡತ್ತೀನಿ. ಏಯ್ ಬಾಯ್ ಹೆಂಗೆ ತರತ್ ನೋಡೋದು ನೋಡ್ರಿ. ಇವತ್ತಿನ ಲಾಗ ಎದಾಗಿತ್ತು ಅಂತಂದ್ರೆ ನಾನು ಹಾಕೋತೀನಿ. ಇವತ್ತಿನ ಲಾಗ ನಮ್ಮ ವಾರಾಹಿ ಅಮ್ಮನ ದರ್ಶನದಾಗಿತ್ತು ನೋಡ್ರಿ. ನೀ ಎಲ್ಲಿ ನೋಡ್ಬೇಡಿ, ನಾ ಎಲ್ಲಿ ನೋಡತ್ತೀನಂತ ಅವ್ರು ನಾನು ದರ್ಶನ ಮಾಡ್ಸಕ್ಕೆ ಪ್ರಾಪರಾಗಿ ಮಾಡ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಪ್ರತಿಯೊಂದು ಟೆಂಪಲ್ಗೆ ಹೋದ್ರೂ ಮೊಬೈಲ್ ಅಲೌಡೇ ಇರೋಂಗಿಲ್ಲ. ಯಾಕೆ ಅಂದ್ಕೊಂತಿಲ್ಲ. ನಮ್ಮ ಕಡೆ ಆದ್ರೆ ಆಲ್ಮೋಸ್ಟ್ ಮೊಬೈಲ್ ಅಲೋ ಇರ್ತೈತಿ. ಯಾಕಂದ್ರೆ ಯಾವ ಟೆಂಪಲ್ಗೆ ಹೋದ್ರೂ ನಾವು ವಿಡಿಯೋ ಮಾಡಂಗಿಲ್ಲ ರೀ. ಜಸ್ಟ್ ಹೋಗ್ತಿದ್ದೀವಿ ಅಂತ ಏನಾರು ಹೇಳಿದ್ರು ಹೇಳ್ತೀವಿ ಅಷ್ಟೇ. ಅದು ಬಿಟ್ರೆ ಇದನ್ನ ಮಾಡಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಟೆಂಪಲ್ದಾಗೂ ನಾವು ಇಲ್ಲಿಂದ ಹೇಳ್ಕೊಂಡು ಹೋಗ್ಬೇಕು, ತೋರಿಸ್ತೀವಿ, ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಆಸೆ ಹುಟ್ಟಿಸ್ಬೇಕು. ಅಲ್ಲಿ ಹೋದ ತಕ್ಷಣ ಅದು ಮೊಬೈಲ್ ಅಲೋ ಇರೋಂಗಿಲ್ಲ. ಎಲ್ಲರ ಪಾರ್ಕ್ ಗೀರ್ಕ್ ಬೇರೆ ಎಲ್ಲರ ಔಟ್ಸೈಡ್ ಹೋದ್ರೆ ತೋರಿಸ್ತೀವಿ, ಬಿಟ್ರೆ ಮನೆಯೊಳಗಿನ ಲಾಗ್ನ ಮಾಡ್ತೀವಿ. ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಲಾಗ ಯಾವುದಾಗಿರ್ತೈತೆ ಅಂಥೇಳಿ ಈಗ ಹೇಳ್ಬಿಡ್ತೀನಿ ನೋಡ್ರಿ. ಅಡ್ವಾನ್ಸ್ ಕ್ಯೂರಿಯಾಸಿಟಿ ಇರಲಿ ಅಂಥೇಳಿ. ನೆಕ್ಸ್ಟ್ ಲಾಗ ಬಂದುಬಿಟ್ಟು ಬ್ಲೌಸ್ ಕಟ್ಟಿಂಗದ್ದಾಗಿರ್ತೈತಿ. ಯಾಕಂದ್ರೆ ಭಾಳ ಜನ ಅವಾಗಿಂದನೇ ಕೇಳಕತ್ತೀರಿ, ನನಗೆ ಮಾಡೋದಾಗಿಲ್ಲ. ನೆಕ್ಸ್ಟ್ ಲಾಗ ಕಂಪಲ್ಸರಿ ಬ್ಲೌಸ್ ಕಟ್ಟಿಂಗ್ ಅದನ್ನ ಆಗಿರ್ತೈತಿ. ಆದ್ರೆ ನಿಮಗೆ ಸಾದಾ ಬ್ಲೌಸ್ ಕಟ್ಟಿಂಗ್ ಬೇಕಾ, ಅಸ್ತರದ ಕಟ್ಟಿಂಗ್ ಬೇಕಾ, ಯಾವ್ದು ಬೇಕಂತೇಳಿ ನೀವು ಕಮೆಂಟ್ ಮಾಡಿರಿ. ಅದ್ರ ಪ್ರಕಾರ ಯಾವ ಕಮೆಂಟ್ ಜಾಸ್ತಿ ಬರ್ತೈತಿ ಆ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ. ಸಾದಾ ಮಾಡೋಕೆ ರೌಂಡ್ ನೆಕ್ಕದ್ದು ಅಂಥೇಳಿ ಅಂದ್ರೆ ಜಾಸ್ತಿ ಅದು ಬಂತಂದ್ರೆ ಅದನ್ನು ಮಾಡ್ತೀನಿ. ಇಲ್ಲಕ್ಕ ಲೈನಿಂಗದ್ದನ ಕಟ್ ಮಾಡು ಅದನ್ನ ಹೇಳ್ಕೊಡು, ಲೈನಿಂಗ ಮತ್ತು ಮೇನ್ ಕ್ಲಾತದ್ದು ಅಂಥೇಳಿ ಅಂದ್ರೆ ಅದನ್ನ ಕಟ್ ಮಾಡ್ತೀನಿ. ನೀವು ಯಾವ್ದು ಜಾಸ್ತಿ ಕಮೆಂಟ್ ಹಾಕ್ತೀರಿ ಆ ಬ್ಲೌಸ್ ಕಟ್ಟಿಂಗನ್ನು ಮಾಡಿ ತೋರಿಸ್ತೀನಿ ಸುಲಭವಾಗಿ. ನನಗೆ ಗೊತ್ತಿದ್ದಂಗೆ ಸುಲಭವಾಗಿ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ರೀ. ಆಮೇಲೆ ಸ್ಟಿಚಿಂಗದ್ದು ಮುಂದೆ ಚಾರ್ಜ್ ಮಾಡಕ್ಕೆ ಹೋಗ್ತೈತಿ. ಸೊ ಇವತ್ತಿನ ಬ್ಲಾಗ್ನ ಮುಗಿಸ್ತೇವೆ. ಇವರಿಬ್ರು ಅಂತೂ ಫುಲ್ ಅಪ್ಪ ಮಗಳು ಬ್ಯುಸಿ ಆಗ್ಬಿಟ್ಟಾರ ನೋಡ್ರಿ. ಇಲ್ಲಿ ನಾನು ಈಗ ಟೈಮ್ ಬಂದುಬಿಟ್ಟು 12:40 ಆಗೈತಿ. ನಾವು ಇನ್ನು ಎದಕ್ಕೆ ಹೋಗ್ಬೇಕಂತ ಕುಕಿಂಗ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು. ನಾವೀಗ ಅಡುಗೆ ಮಾಡೋಕ್ಕೆ ಹೋಗ್ಬೇಕು. ಹಂಗಾಗಿ ಲಾಗ್ನ ಮುಗಿಸ್ತೀವಿ. ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿ ಅಂದ್ರೆ ಫುಲ್ ಟೈಮನ್ನು ಆಗ್ಬಿಡ್ತೈತಿ. ಇವ್ರ ದಿನ ಮುಗಿಯಂಗಿಲ್ಲ ನೋಡಿ. ಇಷ್ಟ ಮಾಡಿದ್ರ ಹಾಂ ಹಿಡಿತು ಮತ್ತೆ ಸಿಗುಣ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಬಾಯ್ ಹೇಳ್ಬಿಡ್ರಿ.